ಗೈಸ್ ಈಗ ಇವೆರಡನ್ನು ಮಿಕ್ಸ್ ಮಾಡಿ ಕುಕ್ ಮಾಡೋಣ. ಈಗ ಎರಡು ಟೇಸ್ಟ್ ಪೌಡ್ರನ್ನು ಮಿಕ್ಸ್ ಮಾಡಿದ್ದೀನಿ. ಇನ್ಯಾವ ಹೊಸ ಟೇಸ್ಟ್ ಬರುತ್ತೋ ಗೊತ್ತಿಲ್ಲ. ಗೈಸ್ ಇವತ್ತೊಂದು ಕ್ರೇಜಿ ಎಕ್ಸ್ಪೆರಿಮೆಂಟ್ ಮಾಡೋಣ. ಈ ಇಪಿನ ಈ 1 2 3 ನೂಡಲ್ಸ್ ಜೊತೆ ಮಿಕ್ಸ್ ಮಾಡಿ ಕುಕ್ ಮಾಡೋಣ. ನೋಡೋಣ ಟೇಸ್ಟ್ ಚೆನ್ನಾಗಿರುತ್ತಾ ಅಥವಾ ಖರಾಬಾಗಿರುತ್ತಾ ಅಂತ. ಗೈಸ್ ಈಗ ಇದನ್ನ ಕಟ್ ಮಾಡೋಣ. ಸಿಪಿ ಅವರು ನೂಡಲ್ಸ್ನ ರೌಂಡ್ ಶೇಪಲ್ಲಿ ಡಿಸೈನ್ ಮಾಡಿದ್ದಾರೆ. ಅದೇ ರೀತಿ ನೂಡಲ್ಸ್ ಅವರು ಸ್ಕ್ವೇರ್ ಶೇಪಲ್ಲಿ ಮಾಡಿದ್ದಾರೆ. ಅದು ಕೂಡ ಅದು ಏನು ನೀಟಾಗಿ ಕಾಣ್ತಾ ಇಲ್ಲ, ಕೊಚ್ಚ ಆಗಿಬಿಟ್ಟಿದೆ. ನೋಡಿರಿ ಡಿಫ್ರೆನ್ಸು. ಇದು ಸ್ವಲ್ಪ ಸಿಲ್ಕಿ ಮತ್ತು ಸ್ವಲ್ಪ ಹೊಳಿತಾ ಇದೆ, ಬಟ್ ಇದು ಯಾವುದೇ ರೀತಿ ಹೊಳಿತಾ ಇಲ್ಲ. ಗೈಸ್ ಮಸಾಲೆ ನೋಡೋದಾದರೆ ಇಪ್ಪಿ ಅವ್ರದ್ದು ತುಂಬಾ ಸಣ್ಣದು ಪ್ಯಾಕೆಟು, ಬಟ್ ಇವ್ರದ್ದು ಸ್ವಲ್ಪ ದೊಡ್ಡದು. ಗೈಸ್ ಈಗ ಇವೆರಡನ್ನೂ ಮಿಕ್ಸ್ ಮಾಡಿ ಕುಕ್ ಮಾಡೋಣ. ಗೈಸ್ ನಿಮ್ಗೇನು ಅನಿಸುತ್ತೆ? ಈ ಥರ ಮಿಕ್ಸ್ ಮಾಡಿ ತಿನ್ನೋದು ಒಳ್ಳೇದಾ ಅಲ್ವಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಈಗ ಎರಡು ಟೇಸ್ಟ್ ಪೌಡ್ರನ್ನು ಮಿಕ್ಸ್ ಮಾಡಿದ್ದೀನಿ. ಇನ್ಯಾವ ಹೊಸ ಟೇಸ್ಟ್ ಬರುತ್ತೋ ಗೊತ್ತಿಲ್ಲ. ಗಾಯ್ಸ್ ಸ್ಮೆಲ್ ಮಾತ್ರ ತುಂಬ ಸ್ಟ್ರಾಂಗಾಗಿ ಬರ್ತಾ ಇದೆ. ಟೇಸ್ಟ್ ಮಾಡಿ ನೋಡಬೇಕು, ಟೇಸ್ಟ್ ಕೂಡ ಸ್ಟ್ರಾಂಗ್ ಆಗಿದೆಯಾ ಇಲ್ವಾ ಅಂತ. ಗೈಸ್ ನೀವು ಸ್ವಲ್ಪ ತಿಂದ್ರಿ. ಗೈಸ್ ಈಗ ಇದು ಫುಲ್ ಕುಕ್ ಆಗಿದೆ, ಬಟ್ ಇದರಲ್ಲಿ ಯಾವುದು ಇಪಿ ಯಾವುದು 1 2 3 ಒಂದೂ ಗೊತ್ತಾಗ್ತಾ ಇಲ್ಲ. ಗೈಸ್ ಈಗ ಇದನ್ನ ಟೇಸ್ಟ್ ಮಾಡೋ ಸಮಯ. ನಾನು ಇದನ್ನು ತಿಂದು ನಾಳೆ ನನ್ನ ಕತೆ ಏನಾಗುತ್ತೋ ಅದಂತೂ ದೇವರಿಗೆ ಗೊತ್ತು. ನಾನೀಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಅಯ್ಯೋ ಬರ್ತಾನೆ ಇಲ್ವಲ್ಲ ಇದು. ಶಾಕಿಂಗ್ ರಿಸಲ್ಟ್ ಏನಂದರೆ ಇದು ಟೇಸ್ಟ್ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗೆ ನಾರ್ಮಲಿ ಆ ಇಪ್ಪಿ ಇಷ್ಟ ಆಗಲ್ಲ, ಬಟ್ ಅದೇನು ಈಗ ಮಿಕ್ಸ್ ಮಾಡಿದ್ನಲ್ಲ ಆ 1 2 3 ಮಸಾಲ ನೂಡಲ್ಸು ಮತ್ತು ಇಪಿ ನೂಡಲ್ಸ್ ಮಸಾಲ ಎರಡೂ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟ್ ಇದೆ. ನೀವು ಕೂಡ ಟ್ರೈ ಮಾಡ್ಬೋದು. ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಇಂಥದ್ದು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಫ್ರಮ್ ಡಿ ಟಾಕ್ಸ್.